ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಐಶು ವ್ಲಾಗ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಇವಾಗ ಕಾಲೇಜಿಂದ ಬಂದು ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ. ಸೊ ನಾನು ಅಂದ್ಕೊಂಡೆ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಬ್ರೆಡ್ ಟೋಸ್ಟ್ ಕೂಡ ಮಾಡ್ತಿದ್ದೀನಿ. ಅದನ್ನು ಕೂಡ ರೆಸಿಪಿನ ಆ್ಯಡ್ ಮಾಡ್ತೀನಿ. ಇನ್ನು ಇವಾಗ ಕಾಲೇಜ್ ಕ್ಲಿನಿಕಲ್ಸ್ ಇತ್ತು ನಮಗೆ. ಮಾರ್ನಿಂಗ್ ಟು ಆಫ್ಟರ್ನೂನು ಕ್ಲಿನಿಕಲ್ಸ್ ಇರುತ್ತೆ, ಹಾಗೆಯೇ ಆಫ್ಟರ್ನೂನ್ ಮೇಲೆ ಕ್ಲಾಸಸ್ ಇರುತ್ತೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕಾಲೇಜಿಂದ ಕೂತಿದ್ದೀನಿ. ಸೊ ಬ್ರೆಡ್ ಟೋಸ್ಟ್ ಮಾಡಿ ತುಂಬ ದಿನ ಆಗೋಗಿತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಇದು ನನ್ನ ಕ್ರೀಮ್, ನನ್ನ ಮಾರ್ಕ್ಸ್ ಇದಾವಲ್ಲ ಇಲ್ಲಿ ಆ್ಯಕ್ನೆ ಮಾರ್ಕ್ಸ್ ಆಗಿದ್ದು, ಅದು ಎಲ್ಲೆಲ್ಲಾಗಿದೆ ಅಲ್ಲಿ ಮಾತ್ರ ನಾನು ಇದನ್ನು ಅಪ್ಲೈ ಮಾಡ್ಕೊತೀನಿ. ಹಾಗೆಯೇ ನೀವು ಇದನ್ನು ಸುಮ್ಮನೆ ಅಪ್ಲೈ ಮಾಡಿಬಿಡಿ, ಯಾಕಂದರೆ ನಾನಿದು ಡಾಕ್ಟರ್ಗೆ ತೋರಿಸಿ ಹಚ್ಕೊತಿರೋದು. ನನ್ನ ಮುಖ ತುಂಬ ಹಾಳಾಗ್ಬಿಟ್ಟಿತ್ತು, ಯಾಕೆಂದರೆ ನನಗಿಲ್ಲಿ ಮಾಸ್ಕ್ ಹಾಕಿ 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 ತುಂಬ ಮುಖ ಹಾಳಾಗಿತ್ತು. ಸೊ ಇವಾಗ ಪರವಾಗಿಲ್ಲ, ಕಮ್ಮಿ ಆಗಿದೆ. ಹಾಗೆಯೇ ಎಲ್ಲರೂ ಹೇಗಿದ್ದೀರಾ? ನೆಕ್ಸ್ಟ್ ಯಾವ ರೀತಿ ಕಂಟೆಂಟ್ ಅಥವಾ ಏನು ರೆಸಿಪಿ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ಮಾಡಲಿಕ್ಕೆ. ಇವಾಗ ತುಂಬ ದಿನ ಆಗೋಗಿತ್ತು ವ್ಲಾಗ್ನ ಮಾಡಿ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ಇವಾಗ ಬ್ರೆಡ್ ಟೋಸ್ಟ್ಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ. ಇವಾಗ ಸಿಂಪಲ್ ಆಗಿ ಬ್ರೆಡ್ ಟೋಸ್ಟ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ, 1 ಟೊಮೊಟೊ, ಹಾಗೆಯೇ ಸ್ವಲ್ಪ ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆಯೇ ಬೇಕರಿಯಿಂದ ತಂದಿರುವಂಥ ಬ್ರೆಡ್ನು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ನೀವು ಒಂದು ಪ್ಯಾನ್ನ ಇಟ್ಕೊಂಡು ನೀವು ಬ್ರೆಡ್ನ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಈ ಬ್ರೆಡ್ನ ರೋಸ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೀವು ತುಪ್ಪ ಬೇಕಿದ್ರೆ ಯೂಸ್ ಮಾಡ್ಬೋದು, ಅಥವಾ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಏನು ಬೇಡ ಅಂತ ಹೇಳಿದ್ರೆ ಡ್ರೈ ಆಗಿ ಕೂಡ ನೀವು ಹಾಗೆಯೇ ರೋಸ್ಟ್ ಮಾಡ್ಕೊಬೇಕಾಗತ್ತೆ. 2 ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ನಾನಿವತ್ತು ಆಯಿಲ್ನ ಯೂಸ್ ಮಾಡಿಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಬರೀ ಬ್ರೆಡ್ ತಿನ್ನೋಕೆ ಸಖತ್ತಾಗಿರುತ್ತೆ ಕಾಫಿ ಜೊತೆ. ಈವ್ನಿಂಗ್ಗೆ ಅಂತ ಹೇಳ್ಬಿಟ್ಟು ಈ ಸ್ನ್ಯಾಕ್ಸ್ ಸಖತ್ತಾಗಿರುತ್ತೆ, ಮಾಡಿಸಿದ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆಯೇ ನಾನು ಇದನ್ನು ಅವಾಗವಾಗ ಮಾಡ್ತಾ ಇರ್ತೀನಿ. ಇವಾಗ ಮಾಡಿ ತುಂಬ ದಿನ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಮಾಡಿದ್ದೀನಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಹಾಗೆಯೇ ಈ ಬ್ರೆಡ್ನ ನೀಟಾಗಿ ರೋಸ್ಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಬೇಕಾಗುತ್ತೆ. ಬ್ರೆಡ್ ಹೆಲ್ತ್ಗೆ ತುಂಬ ಒಳ್ಳೆಯದು ಕೂಡ ಅಲ್ಲ, ಅಪರೂಪಕ್ಕೆ ತಿನ್ನೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಪ್ಯಾನ್ನ ಎತ್ತಿಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆಯಿಲ್ನ ಆ್ಯಡ್ ಮಾಡಿದ್ದಾದಮೇಲೆ ಆಯಿಲ್ ಕಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಸೇರಿಸ್ಕೊಂಡು, ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಆ ಬ್ರೆಡ್ ಮಧ್ಯದಲ್ಲಿ ಈರುಳ್ಳಿ ಉದ್ದುದಕ್ಕೆ ಸಿಗ್ತಾಯಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದೇನೋ ಗೊತ್ತಿಲ್ಲ, ಈರುಳ್ಳಿ ಕಟ್ ಮಾಡೋದ್ರಿಂದನೂ ಟೇಸ್ಟ್ ವೇರಿ ಆಗುತ್ತೆ ಅಂತ ಹೇಳ್ತಾರೆ, ಐ ಡೋಂಟ್ ನೋ, ಬಟ್ ಉದ್ದುದಕ್ಕೆ ಕಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ನಿಮಗೆ ಇಷ್ಟ ಇದ್ದರೆ ಅರಿಶಿನ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ಕಟ್ ಮಾಡಿಟ್ಟಿರೋ ಟೊಮೊಟೊನ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಅದಾದಮೇಲೆ ನೀವು ಮಸಾಲೆ ಐಟಮ್ಸ್ ಏನೇನು ಹಾಕ್ಬೇಕಂತ ಹೇಳಿದ್ರೆ 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಅಂದರೆ ಅಚ್ಕಾರದ ಪುಡಿ, ಹಾಗೆಯೇ 1/2 ಸ್ಪೂನಷ್ಟು ಗರಂ ಮಸಾಲನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು 2 ನಿಮಿಷ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ನೀವು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಉಪ್ಪು ಎಲ್ಲ ನೀವು ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಫಿಲ್ಲಿಂಗ್ ರೆಡಿನೇ ಆಗೋಗುತ್ತೆ. ಇನ್ನು ಈ ಕಡೆ ಬ್ರೆಡ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಫಸ್ಟು ಬೇಸ್ಗೆ ಒಂದು ಬ್ರೆಡ್ನ ಇಟ್ಬಿಟ್ಟು ಅದಾದಮೇಲೆ ಫಿಲ್ಲಿಂಗ್ನ ಅದ್ರ ಮೇಲೆ ಹಾಕಿ ನೆಕ್ಸ್ಟ್ ಇನ್ನೊಂದು ಬ್ರೆಡ್ನ ತೆಗೆದು ಅದ್ರ ಮೇಲೆ ಕವರ್ ಮಾಡ್ತಾಯಿದ್ರೆ ಇದು ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಟೋಸ್ಟ್ ಏನು ಹೇಳ್ತಾರೆ ಅದು ಹೇಳ್ಬೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಅದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಸಣ್ಣ ಮಕ್ಕಳಿಗೆ ಮಾಡಿಕೊಟ್ರೆ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನೆಕ್ಸ್ಟ್ ಯಾವ್ದಾದ್ರು ಈ ಥರ ಸ್ನ್ಯಾಕ್ಸ್ ರೆಸಿಪಿ ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ಮಾಡ್ತೀನಿ.
ಸೊ ಗೈಸ್ ಇವಾಗ ಕ್ಲಿನಿಕ್ಕಿಂದ ಬಂದ್ವಿ. ಇವಾಗ ಇನ್ನೇನು ಊಟ ಮಾಡಬೇಕು. ಸೊ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಅಮ್ಮ ಇವಾಗ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಇಂಜೆಕ್ಷನ್ಸ್ ಕೂಡ ಹಾಕಿದ್ದಾರೆ. ಇನ್ನೊಂದು 2 ದಿನದಲ್ಲಿ ಹುಷಾರಾಗ್ಬಿಡ್ತಾರೆ. ಸೊ ಇನ್ನೂ ಊಟ ಮಾಡೋಕ್ಕೆ ಸ್ವಲ್ಪ ಟೈಮ್ ಇತ್ತಲ್ಲ, ಅಷ್ಟರಲ್ಲಿ ನನ್ನ ಸ್ಕೂಲ್ ಆಲ್ಬಮ್ ಇತ್ತು ಒಂದು ಚಿಕ್ಕದು ಪುಟ್ಟಾಗಿ. ಅದನ್ನ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬನ್ನಿ ಇವಾಗ ತೋರಿಸ್ತೀನಿ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ರಲ್ವ ಈ ಆಲ್ಬಮ್ಮು, ನಾನು ಅವಾಗ ಚಿಕ್ಕ ಹುಡುಗಿ ಹೋಗ್ಬಿಟ್ಟು ಸ್ಟುಡಿಯೋದಲ್ಲಿ ಚಿಕ್ಕ ಆಲ್ಬಮ್ ಇಸ್ಕೊಂಡ್ಬಿಟ್ಟು ತಂದ್ಬಿಟ್ಟು ನಾನು ಫೋಟೋಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೆ. ಆವಾಗ ಇದು ಬರೀ ಒಂದು 50 ರುಪೀಸ್ ಏನೋ ಅನ್ಸುತ್ತೆ. ಆವಾಗ ನಾನು ಫೋಟೋಸ್ ಹಾಕಿಡೋದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನೂ ಇಟ್ಕೊಂಡಿದ್ದೀನಿ ನೋಡಿ. ಇದು ನಂದು 7th ಎಲ್ಲ ಮುಗಿದ್ಮೇಲೆ 8th ಸೇರ್ಕೊಂಡ್ಮೇಲೆ ನಾನು ಹೋಗಿ ಅಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ವಿ ನಾವೆಲ್ರೂ. ಅವಾಗ ನೋಡಿ ಹಿಂಗೆ ಗುಂಡ್ಗುಂಡಿಕ್ಕಿದ್ದೀನಿ, ಆ ಫೋಟೋ ಇದು. ಇನ್ನು ಇದು ನಮ್ಮದು ಇಲ್ಲಿದ್ದೀನಿ ನೋಡಿ ನಾನು, ಇದು 7th ಅಲ್ಲಿ ಶಾರದಾ ಪೂಜೆ ಮಾಡಿದ್ರಲ್ಲ ಅವಾಗ ತೆಗ್ಸಿದ ಫೋಟೋ ಇದು. ಇನ್ನು ಇದು ನಮಗೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅಂತ ಹೇಳ್ಬಿಟ್ಟು ಮಾಡ್ತಿರೋರು. ಅವಾಗ ನಾವು ಏನಾದ್ರು ಫಂಕ್ಷನ್ಸ್ ಅಂದರೆ ಪರ್ಫಾರ್ಮೆನ್ಸಸ್ನ ಮಾಡ್ತಿದ್ವಿ. ಸೊ ಅವಾಗ ಇದು ನಾನು ಕೋಲಾಟಕ್ಕೆ ಸೇರಿದ್ದೆ. ಕೋಲಾಟಕ್ಕೆ ಸೇರಿದ್ನಲ್ಲ ಅವಾಗ ತೆಗ್ಸಿರೋದು. ಇನ್ನು ಇದು ನಂದು 7th, ನಾನು SKR ಕಾನ್ವೆಂಟಲ್ಲಿ ಲಾಸ್ಟ್ ಇಯರ್ ಓದಿದ್ದು. ನಾನು ಇಲ್ಲಿದ್ದೀನಿ ನೋಡಿ, ಆವಾಗ ತೆಗ್ಸಿದ್ದು. ಇದು ಫಸ್ಟ್ ಡ್ಯಾನ್ಸ್ ಆಗಿತ್ತು. ಯೂಶ್ವಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ಗೆಲ್ಲ ಮುಂಚೆ ಒಂದು ದೇವ್ರ ಸಾಂಗ್ಸ್ ಡ್ಯಾನ್ಸ್ ಮಾಡಿಸ್ತಾರಲ್ಲ, ಅದು ಗಣನಾಯಕ ಸಾಂಗ್ದು. ಇನ್ನು ಇದು ಅವಾಗಲೇ ತೋರಿಸಿದ್ನಲ್ಲ ಆ ಡ್ಯಾನ್ಸ್ದೇನೆ ಸೇಮು. ಇನ್ನು ಇದೇನಪ್ಪ ಅಂತಂದರೆ, ಈ ಅಣ್ಣ ಬಂದು ನನ್ನ ಸೀನಿಯರು. ಇದು ಜಟಕ ಕುದುರೆ ಸಾಂಗ್ಗೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು. ಇವರೆಲ್ಲರೂ ನನಗಿಂತ 1 ವರ್ಷ ಸೀನಿಯರನ್ನು, ನಾನೊಬ್ಳೆ 1 ವರ್ಷ ಚಿಕ್ಕವಳು. ಆ ಡ್ಯಾನ್ಸ್ದಿದ್ದು ಫುಲ್ ಇಲ್ಲಿ ಕೈಯಲ್ಲೆಲ್ಲ ಹೊಸ ಇಟ್ಕೊಂಡಿದ್ದೀನಿ. ಇನ್ನು ಇದು ಏನಕ್ಕೋ ಪ್ರೈಸ್ ಕೊಡ್ತಿರೋದು. ಇದು ಅಷ್ಟೇ, ಇದು ಒಂದು ಯಾವುದೋ ಸಾಂಗು ಜೂನಿಯರ್ ಜೊತೆ. ಇದು ಮಾಮೂಲಿ ಸಣ್ಣ ಡ್ಯಾನ್ಸ್ ಬರುತ್ತಲ್ಲ ಆ ಸಾಂಗ್ ಡ್ಯಾನ್ಸು. ಮಾಮೂಲಿ ಪ್ರತಿಭಾ ಕಾರಂಜಿ ತೋರಿಸಿದ್ನಲ್ಲ ಅದೇನೆ. ಇದು ಆ ಪ್ರತಿಭಾ ಕಾರಂಜಿಗೆ ರೆಡಿ ಆಗೋಕೆ ಮುಂಚೆ ಈ ಥರ ಹೋಗಿದ್ದೆ. ಆಮೇಲೆ ಅಲ್ಲಿ ಹೋಗಿ ನಮ್ಮ ಟೀಚರ್ಸು ಸ್ಯಾರಿ ಎಲ್ಲ ಹಾಕ್ಕೊಟ್ಟಿದ್ರು. ಇದು ನಾನು ಹೇಳಿದ್ಮೇಲೆ ನಮ್ಮದು ಸ್ಕೂಲ್ ಮುಗಿದ್ಮೇಲೆ ಬಂದು ಡ್ಯಾನ್ಸ್ ಮಾಡಿದ್ವಿ ಅಂತ ನಾವು 3 ಜನ ಸೇರಿ ಒಂದು ಡ್ಯಾನ್ಸ್ ಮಾಡಿದ್ವಿ ಅವಾಗ. ಇದು ಅಷ್ಟೇ, ಯಾವುದೋ ಪ್ರೈಸ್ ಕೊಡ್ತಾ ಇರೋದು. ಇದು ಜಟಕ ಕುದುರೆ ಸಾಂಗ್ದೇನೆ. ಇದು ಅದೇ ಶಾರದಾ ಪೂಜೆ ದಿನ ಇತ್ತಲ್ಲ, ಅವತ್ತು ಲಾಸ್ಟ್ ಡೇ ನಾವು ಸ್ಯಾರಿ ಹಾಕೊಂಡು ಹೋಗಿದ್ವಿ ಶಾರದಾ ಪೂಜೆಗೆ ಅಂತ ಹೇಳ್ಬಿಟ್ಟು. ಅವಾಗ ಸ್ಯಾರಿಲಿ ನನ್ನೊಂದು ಸಿಂಗಲ್ ಫೋಟೋ ಬೇಕಂತ ಹೇಳ್ಬಿಟ್ಟು ನಮ್ಮಮ್ಮ ತೆಗ್ಸಿದ್ರು ಅದು. ಇನ್ನು ಇದು ನನ್ನ ಬೆಸ್ಟ್ ಫೋಟೋ. ಇದು ನಮ್ಮ ತಾತನ ಜೊತೆ ಎಲ್ಲ ತೋಡ್ತಾ ಇದ್ರೆ ತೆಗ್ಸಿರೋದು. ನಾನು ಚಿಕ್ಕ ಹುಡುಗಿಲ್ ನೋಡಿ ಹೆಂಗಿದ್ದೀನಿ ನೋಳೆ. ಇದು ಚಿಕ್ಕ ಹುಡುಗಿಲ್ ಇದ್ದಿದ್ದು ಫೋಟೋ. ಇದು ಗೈಸ್ ನಾವು 3 ಜನ ಸೇರಿ ಡ್ಯಾನ್ಸ್ ಮಾಡಿದ್ದು. ಅದು ಸ್ಕೂಲ್ ಫೋಟೋ ನೋಡಿ ಹೆಂಗಿದ್ದೀನಿ. ಈ ಥರ ಇದ್ದೆ ಸ್ಕೂಲಲ್ಲಿ. ಸೊ ಗೈಸ್ ಇಷ್ಟು ಚಿಕ್ಕದಾಗಿ ಇನ್ನೂ ಎಷ್ಟೊಂದು ಫೋಟೋಸ್ ಇದ್ದಾವೆ, ಬಟ್ ಎಲ್ಲ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಇಷ್ಟು ಸಿಕ್ತಲ್ಲ, ಸೊ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನಿಮಗೂ ಇಷ್ಟ ಆಯಿತು ಅಂತ. ಹಾಗೆ ನಿಮ್ಮ ಸ್ಕೂಲಲ್ಲಿ ನಿಮ್ಮದು ಬೆಸ್ಟ್ ಮೆಮೊರಿ ಅಥವಾ ಬೆಸ್ಟ್ ಏನಾದರೂ ಒಂದು ಇದ್ದರೆ ಅದನ್ನು ಏನಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಂದು ಏನೇನು ಬೆಸ್ಟ್ ಮೆಮೊರೀಸ್ ಇದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಇವಾಗ ಊಟ ಮಾಡಿ ಮಲ್ಕೊಬೇಕು. ನೋಡೋಣ, ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ. ಗೈಸ್ ಹಾಗೆ ನನ್ನ ಚೈಲ್ಡ್ಹುಡ್ ಮೆಮೊರಿಲಿ ಆ್ಯಡ್ ಆನ್ ಆಗೋದು ಇದೊಂದು ವಿಷಯನ ನಂಗೆ ಸಖತ್ ಇಷ್ಟ. ಇದಂದರೆ ಇವಾಗಲೂ ತಿಂತಾ ಇರ್ತೀನಿ. ಸೊ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಏನಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯು ಗೈಸ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ.